ಉತ್ತರಾಖಂಡದ ಹರ್ದ್ವಾಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಹಿಂತಿರುಗಿದ ನಂತರ ಅಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಆರ್ಎಸ್ಎಸ್ ಸನಾತನವಾದಿಯ ಸಂಘಟನೆಕಾರರು ಆ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದು ಅಮಾನವೀಯ ಘಟನೆ. ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಲೆ ತಗ್ಗಿಸ್ತಕ್ಕಂಥ ಘಟನೆ ಆಗಿದ್ದು, ನಾವು ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ದಲಿತ ಸಂಘಟನೆ, ಬಹುಜನ್ ಸಮಾಜ್ ಪಾರ್ಟಿ, DSS, ವಿವಿಧ ಪ್ರಗತಿಪರ ವಿಚಾರಧಾರೆ ಇರತಕ್ಕಂಥ ಸಂಘಟನೆ ನೇತೃತ್ವದಲ್ಲಿ ನಾವು ತೀವ್ರವಾಗಿ ಪತ್ರಿಕಾಗೋಷ್ಠಿ ಮೂಲಕ ಖಂಡಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸ್ಥಳವನ್ನು RSS ಬಿಜೆಪಿಯ ವಿಚಾರಧಾರೆ ಇರತಕ್ಕಂಥ, ಸನಾತನಿ ಚಿಂತನೆ ಇರತಕ್ಕಂಥ, ಬಲಪಂಥಿ ವಿಚಾರಧಾರೆ ಇರತಕ್ಕಂಥ ಜಾತಿವಾದಿಗಳು, ಮನುವಾದಿಗಳು, ಒಬ್ಬ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವಿಪಕ್ಷದ ನಾಯಕನಾಗಿರ್ತಕ್ಕಂಥ ಖರ್ಗೆ ಅವರು ಮಾಡಿರ್ತಕ್ಕ ಭಾಷಣವನ್ನು ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾರಂದ್ರೆ ಇನ್ನು ಭಾರತ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಮುಂದುವರಿತಾ ಇದೆ ಅಂತಕ್ಕಂಥದ್ದು ಸಾಬೀತಾಗ್ತಾ ಇದೆ. ಮುತ್ಸದಿ ರಾಜಕಾರಣಿ ಭಾಷಣ ಮಾಡಿ ಹೋಗಿರ್ತಕ್ಕಂಥ ಈ ಸ್ಥಳವನ್ನು ನೀವು ಸಗಣಿ ಗೋಮೂತ್ರದಿಂದ ಶುದ್ಧೀಕರಣ ಮಾಡ್ತೀರಂದ್ರೆ ಬಡತನದಲ್ಲಿರ್ತಕ್ಕಂಥ ಶೋಷಿತರ ಮೇಲೆ ಯಾವ ರೀತಿ ನೀವು ದಬ್ಬಾಳಿಕೆ ಮಾಡಬಹುದು, ಅವರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಅವಲೋಕನೆ ಮಾಡ್ಕೋಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ನಾವು ಇಂಥ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ನಾವು ಇಂಥ ಘಟನೆಗೆ ಸಹಿಸಿಕೊಳ್ಳಲ್ಲ. ಎಲ್ಲ ಸಂಘಟನೆಕಾರರು 21ರಂದು ಬೀದರ್ ಜಿಲ್ಲಾ ಕೇಂದ್ರಕ್ಕೆ ಬಂದು ಈ ಹೋರಾಟಕ್ಕೆ ಕೈ ಜೋಡಿಸಿ, ಇದೇನು ಅಮಾನವೀಯ ಘಟನೆಗಳು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬಂದ ಮೇಲೆ ಶೋಷಿತರ ಮೇಲೆ ನಿರಂತರವಾಗಿ, ಶೋಷಿತರ ನಾಯಕರ ಮೇಲೆ ನಿರಂತರವಾಗಿ ಅಪಮಾನ ಮಾಡೋದು, ಅವಮಾನ ಮಾಡೋದು, ಮತ್ತೆ ನ್ಯಾಯ ಕೇಳಕ್ಕೆ ಹೋಗಿ ಯುವಕರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಪ್ರಹಾರ ಮಾಡಿ ಅವ್ರ ಮೇಲೆ ಅವರ ಹೋರಾಟಕ್ಕೆ ದಮನ ಮಾಡ್ತಕ್ಕಂಥ ಕೃತ್ಯ ಬಿಜೆಪಿ RSS ನೇತೃತ್ವದ ಮೋದಿ ಸರ್ಕಾರದ ಕೃತ್ಯವನ್ನು ಖಂಡಿಸ್ತೀವಿ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಭಾಗವಹಿಸಿ ಒಬ್ಬ ರಾಷ್ಟ್ರ ನಾಯಕನಿಗೆ, ಖರ್ಗೆ ಅವರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸುದ್ದಿಗೋಷ್ಠಿ ಮೂಲಕ ಹೇಳುತ್ತಾ, ಈ ಸುದ್ದಿಗೋಷ್ಠಿ ಪ್ರತಿಭಟನೆ ಇದೆ, ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕಳಿಸ್ತಕ್ಕಂಥ ಒಂದು ಹೋರಾಟವನ್ನು ರೂಪಿಸಿದ್ದೇವೆ. ಇದೇ ಈ ರೀತಿ ದೇಶದಲ್ಲಿ ಶೋಷಿತರ ಮೇಲೆ, ಹಿಂದುಳಿದವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಭಾಜಪ ಮತ್ತು RSS, ಬಜರಂಗ್ ದಳ, VHP, ಶಿವಸೇನಾ ಏನು ಬಲಪಂಥಿ ವಿಚಾರಧಾರೆಗಳು ಜೀವಂತಿಕ್ಬೇಕು, ಶೋಷಿತರು ಶೋಷಣೆ ಒಳಗಾಗಬೇಕು. ಏನು 50 ವರ್ಷ ಸ್ವತಂತ್ರ ಪೂರ್ವದಲ್ಲಿ ಶೋಷಿತರ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗ್ತಿತ್ತು ಅದನ್ನ ಮುಂದುವರಿಸಬೇಕು. ಅದರಲ್ಲಿ ಜಾತಿ ಆಧಾರದ ಮೇಲೆ ಇವರನ್ನು ಶೋಷಣೆ ಮಾಡ್ತಕ್ಕಂಥ ಕೆಲಸ ಏನು RSS ಮತ್ತು ಬಿಜೆಪಿಯ ಸಂಘಟನೆಕಾರರು ಮಾಡ್ತಾ ಇದ್ದಾರೆ. ಮತ್ತು ಭಾಜಪ ಮತ್ತು RSS ಇಂಥ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ. ಇದರರ್ಥ ಇಂಥ ಘಟನೆಗೆ RSS ಬಿಜೆಪಿ ಉತ್ತೇಜನ ಕೊಡ್ತಾ ಇದೆ ಅಂತ ಸಾಬೀತಾಗ್ತಾ ಇದೆ. ಅದಕ್ಕಾಗಿ ಖರ್ಗೆ ಅವರ ಮೇಲೆ ಆದಂತ ಅವಮಾನ ಅಲ್ಲ, ಅದು ಇಡೀ ಭಾರತ ದೇಶದ 140 ಕೋಟಿ ಜನರ ಮೇಲೆ ಆಗಿರ್ತಕ್ಕಂಥ ಅವಮಾನ. ಅದನ್ನು ಖಂಡಿಸಿ 21ಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಸುದ್ದಿ ಮಾಧ್ಯಮದ ಮೂಲಕ ಎಲ್ಲಾ ವಿಚಾರಧಾರೆ, ಪ್ರಗತಿಪರ ಚಿಂತನೆ ಉಳ್ಳವರು, ಸಾಹಿತಿಗಳು, ಬುದ್ಧಿಜೀವಿಗಳು, ದಲಿತ ಸಂಘರ್ಷ ಸಮಿತಿ, ದಲಿತ್ ಪ್ಯಾಂಥರ್, ಭೀಮ್ ಆರ್ಮಿ, BSP, ಯಾರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕಂತಕ್ಕಂಥ ಕಾನ್ಸೆಪ್ಟ್ ಇದು, ಅವರೆಲ್ಲರೂ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.